ಒಂದು ಊರಿನ ನಿಜವಾದ ಬೆಳವಣಿಗೆ ಅಲ್ಲಿ ಸಿಗುವ ಶಿಕ್ಷಣದ ಗುಣಮಟ್ಟದ ಮೇಲೆ ನಿಂತಿರುತ್ತೆ. ಅದೇನೆ ಮುಂದೆ ಉತ್ತಮ ದೇಶ ಕಟ್ಟೋ ಕೆಲಸನೂ ಮಾಡುವುದು. ಗ್ರಾಮಾಂತರ ಭಾಗದ ಮಕ್ಕಳಿಗೆ, ಯುವಜನತೆಗೆ ಆತ್ಮಗೌರವದಿಂದ, ವಿಶ್ವಾಸದಿಂದ ಬದುಕು ಕಟ್ಟಿಕೊಳ್ಳೋದಕ್ಕೆ ದಾರಿ ಮಾಡುತ್ತಾ ಬಂದಿರುವ ಸಂಸ್ಥೆಗೆ ಈಗ 3 ದಶಕಗಳ ಸಂಭ್ರಮ. ಕೊಳ್ಳೇಗಾಲದ ಹೆಮ್ಮೆಯ ಸಂಸ್ಥೆ ಮಾನಸ. ನನ್ನ ಹೆಸರು ಐಶ್ವರ್ಯ. ನಾನು ಪ್ರಥಮ PUC ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಿದ್ದೀನಿ. ನಾವು ಓದ್ತಿದ್ದ ಸ್ಕೂಲಲ್ಲಿ ಅಷ್ಟು ನಮಗೆ ಶಿಸ್ತಿನ ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಶಿಸ್ತು ಅಂದರೆ ಏನು ಅಂತ ಗೊತ್ತಾಗ್ತದೆ. ಅಂದರೆ ಈ ಕಾಲೇಜಲ್ಲಿ ಜಾಸ್ತಿ ಶಿಸ್ತಿಗೆ ಒತ್ತು ಕೊಡ್ತಾರೆ. ಟೀಚರ್ಸ್ ಆಗಿರ್ಬೋದು ಅಥವಾ ನಮ್ಮ ಪ್ರಿನ್ಸಿಪಲ್ ಸರ್ ಆಗಿರ್ಬೋದು ಶಿಸ್ತಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಅದರಿಂದ ನಮ್ಮಲ್ಲೂ ಶಿಸ್ತು ಬೆಳೀತಾ ಇದೆ ಸರ್. ಈ ಕಾಲೇಜಲ್ಲಿ ಟೀಚಿಂಗ್ ಇಷ್ಟ ಆಯಿತು. ಟೀಚಿಂಗಲ್ಲಿ ಅಂತಂದರೆ ಇವಾಗ ಬೇರೆ ಕಾಲೇಜಲ್ಲಿ ನೋಡಿದ್ರೆ ನಮ್ಮ ಕೊಳ್ಳೇಗಾಲ ಕಾಲೇಜಲ್ಲಿ ಇರ್ಬೋದು, ಲೆಕ್ಚರ್ಸು ಒಂದು ಕಾಲೇಜಿನ ಒಂದು 3 ದಿನ ತೊಗೊಂಡು ಮತ್ತೆ ಇನ್ನು 3 ದಿನ ವೀಕಲ್ಲಿ ಬೇರೆ ಕಾಲೇಜಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಆದರೆ ಈ ಕಾಲೇಜಲ್ಲಿ ಆಗಿಲ್ಲ. ಮತ್ತು ಅವರು ನಗ್ನಗ್ತಾ ಮಾತಾಡಿಸ್ತಾರೆ. ಲೆಕ್ಚರ್ಸ್ ಆಗಿರ್ಬೋದು ಅಥವಾ ನಮ್ಮ ಪ್ರಿನ್ಸಿಪಲ್ ಸರ್ ಆಗಿರ್ಬೋದು ನಗ್ತಾ ಮಾತಾಡಿಸ್ತಾರೆ. ಕ್ವಶನ್ಸ್ ಡೌಟ್ ಇದ್ದರೆ ಪ್ರೈವೇಟ್ ಸ್ಕೂಲ್ ಆ ಥರ ಏನು ಭೇದ ಭಾವ ಮಾಡಲ್ಲ. ಎಲ್ಲದನ್ನೂ ಗೊತ್ತಾಗೋ ಥರ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ. ನಾವು ನಮ್ಮ ಊರು ಸ್ಕೂಲ್ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ಯಾವುದೇ ರೀತಿ ದೂರದಿಂದ ಬರ್ತೀವಿ ಅಂತ ಊಟ ಕೊಡ್ತಿರಲಿಲ್ಲ. ಇಲ್ಲಿ ದೂರದಿಂದ ಬರ್ತಾರೆ ಅಂದ್ಬಿಟ್ಟು ಮಕ್ಕಳಿಗೆ ಅಕ್ಷಯ ಯೋಜನೆಯಿಂದ ಊಟ ಕೊಡ್ತಾರೆ. ಮತ್ತು ವ್ಯಾನ್ ಫೆಸಿಲಿಟಿಯನ್ನು ಮಾಡಿದ್ದಾರೆ. ಹಾಸ್ಟೆಲ್ ಸೌಲಭ್ಯನೂ ಮಾಡಿದ್ದಾರೆ. ಮತ್ತು ಯಾವುದಾದ್ರೂ ಹೆಣ್ಮಕ್ಳಿಗೆ ರಕ್ಷಣೆ ಕೂಡ ಸಿಗುತ್ತೆ ಈ ಕಾಲೇಜಲ್ಲಿ. ಅಂದರೆ ಸರ್ ಇವಾಗ ಹೊರಗಡೆ ನಾವು ಓಡಾಡ್ತೀವಿ, ಕಾಲೇಜಿಗೆ ಬರಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದ್ರೂ ಅಷ್ಟೇ ಅದನ್ನು ನಾವು ಯಾವ ಪೇರೆಂಟ್ಸ್ಗೂ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇವರೇ ನಮ್ಮ ಪೇರೆಂಟ್ಸ್ ಆಗಿ ನೋಡ್ಕೋತಾರೆ. ನಾವು ಹೇಳಿದ ತಕ್ಷಣ ಅವರು ನಮಗೆ ಮತ್ತೆ ಆ ಪ್ರಾಬ್ಲಮ್ ಆಗದೇ ಇರೋ ಥರ ನೋಡ್ಕೋತಾರೆ. ನಮ್ಮ ಕಾಲೇಜಲ್ಲಿ ಮುಗಿಸಿದಂಥ ವಿದ್ಯಾರ್ಥಿಗಳು PSI ಆಗಿದ್ದಾರೆ, PDO ಆಗಿದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿದ್ದಾರೆ, SI ಆಗಿದ್ದಾರೆ, ಮತ್ತು ಪೊಲೀಸ್ ಆಗಿದ್ದಾರೆ, KS ಪಾಸ್ ಮಾಡಿದ್ದಾರೆ, ವಿವಿಧ ರಂಗಗಳಲ್ಲಿ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ. ಯಾಕೆಂದರೆ ನಮ್ಮಲ್ಲಿ ಅಷ್ಟು ಡೆಡಿಕೇಶನ್ ಇದೆ ಕಾಲೇಜ್ನಲ್ಲಿ. ಅದರಲ್ಲೂ ಎಸ್ಪೆಷಲಿ ನಾವು ದತ್ತೇಶ್ವರ್ ಬಗ್ಗೆ ಹೇಳೋದಾದರೆ ಅವರು ಎಷ್ಟು ಡೆಡಿಕೇಶನ್ ಅಂದರೆ ಒಂದು ಹಿಡಿದ ಕೆಲಸವನ್ನು ಯಾವುದು ಮುಗಿಯೋವರೆಗೂ ಬಿಡೋದಿಲ್ಲ. ನಾವು ಮಾಡದೇ ಇದ್ದರೂ ಕೂಡ ಅವರೇ ಮುಂದೆ ನಿಂತ್ಕೊಂಡು ಏನಾಯಿತು, ಹೇಗಾಯಿತು, ಹೆಂಗೆ ಫಾಲೋ ಮಾಡಿದ್ರಿ, ಎಲ್ಲಿ ಬಂತು ಕೆಲಸ ಅವರೇ ಫಾಲೋ ಅಪ್ ಮಾಡ್ತಾರೆ. ನಾವು ಮಾಡಿದ್ರೆ ಅವರೇ ಮುಂದೆ ನಿಂತ್ಕೊಂಡು ಆ ಕೆಲಸ ಮಾಡಿ ಸಕ್ಸಸ್ ಬರುವಾಗ ಮಾಡ್ತಾರೆ. ಈ ನಮ್ಮೆಲ್ಲ ಸಕ್ಸಸ್, ನಮ್ಮ ಕಾಲೇಜಿನ ಇಡೀ ಸಕ್ಸಸ್ಗೆ ಕಾರಣ ಡಾಕ್ಟರ್ S. ದತ್ತೇಶ್ ಕುಮಾರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವರು ನಮ್ಮ ದತ್ತೇಶ್ ಸರ್ ಎಲ್ರಿಗಿನ್ನ ಒಂಥರ ವಿಭಿನ್ನ ಅನ್ನಿಸ್ತಾರೆ. ಯಾಕೆ ನನಗೆ ವೈಯಕ್ತಿಕವಾದಂಥ ಅಭಿಪ್ರಾಯ ಯಾಕೆ ಅಂದರೆ ಈ ಮನುಷ್ಯನಲ್ಲಿ ಒಂದು ಸ್ವಾರ್ಥ ಇಲ್ಲ. ಯಾವುದೇ ಕಾರಣಕ್ಕೂ ಇದು ನನಗೋಸ್ಕರ ಆಗಬೇಕು, ನನ್ನಿಂದನೇ ಆಗಬೇಕು ಅನ್ನೋ ಒಂದು ಸ್ವಾರ್ಥ ನಾನು ಯಾವತ್ತೂ ಇವರಲ್ಲಿ ಕಂಡಿಲ್ಲ. ಅನ್ನದಾತೋ ಸುಖೀಭವ ಅಂತ ಹೇಳ್ತಾರೆ. ಈ ಮನುಷ್ಯ ಯಾರೇ ಬರಲಿ, ಎಲ್ಲಿಂದನೇ ಬರಲಿ, ಅವ್ರನ್ನ ಮೊದಲು ಮೀಟ್ ಮಾಡಿದ ತಕ್ಷಣ ಅವ್ರು ಮೊದಲು ಹೇಳೋದು ಫಸ್ಟು ಊಟ ಮಾಡಿ. ಎಲ್ಲರೂ ನಾವು ಮನೆ ಮಕ್ಕಳ ಥರ ನಮ್ಮನ್ನು ನೋಡ್ಕೊಳ್ತಾರೆ. ತುಂಬ ನಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಇಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ತುಂಬ ಸೆಕ್ಯೂರಿಟಿ ಫೀಲ್ ಆಗುತ್ತೆ, ಒಂದು ಹೋಮ್ಲಿ ಎನ್ವೈರ್ನ್ಮೆಂಟ್ ಆಗುತ್ತೆ. ಯಾಕೆಂದರೆ ಎಷ್ಟೋ ದೂರದಿಂದೆಲ್ಲ ಇಲ್ಲಿ ಬರ್ತಾರೆ. ಮಾನಸ ಸಂಸ್ಥೆಗೆ ಬರ್ತಿದ್ದೀರಿ ಅಂತ ಹೇಳಿದ್ರೆ ಅದು ಅವ್ರಿಗೊಂದು ಸೆಕ್ಯೂರಿಟಿ ಇದ್ದ ಹಾಗೆ. ನಾನು ಕೊಳ್ಳೇಗಾಲದಲ್ಲಿ ಸುತ್ತಮುತ್ತ ನೋಡಿದ್ದೀನಿ. ಈ ಒಂದು ಕ್ಯಾಂಪಸ್ಸಲ್ಲಿ ಮಾತ್ರ pre-KGಯಿಂದ ಹಿಡಿದು B.Ed ಕಾಲೇಜ್ವರೆಗೂ ಇದೆ. ಅಷ್ಟೂ ಇವರು ಒನ್ ಮ್ಯಾನ್ ಶೋ ಥರ ಪ್ರತಿಯೊಂದು ನಿಭಾಯಿಸ್ತಾರೆ, ಪ್ರತಿಯೊಬ್ಬರನ್ನೂ ವಿಚಾರಿಸ್ಕೊಳ್ತಾರೆ. ಮಾನಸ ಅಕ್ಷಯ ಯೋಜನೆಯನ್ನು ಯಾಕೆ ಸ್ಥಾಪನೆ ಮಾಡಿದ್ರಿ ಅಂತ ನಾವು ಅವರನ್ನು ಕೇಳಿದಾಗ ಅವರು ಹೇಳಿದ್ದು, ನಾನು ಸಿದ್ಧಗಂಗಾ ಮಠದ ಶ್ರೀಗಳಿಂದ ಪ್ರಭಾವಿತರಾಗಿ ಈ ಒಂದು ಮಾನಸ ಸಂಸ್ಥೆಯಲ್ಲಿ ಮಾನಸ ಅಕ್ಷಯ ಯೋಜನೆಯನ್ನು ಸ್ಥಾಪನೆ ಮಾಡಿ ನಮ್ಮ ಸಂಸ್ಥೆಯ ಎಲ್ಲ ಉಪನ್ಯಾಸಕರುಗಳಿಗೂ ಹಾಗೂ ಬಡ ವಿದ್ಯಾರ್ಥಿಗಳಿಗೂ ಉಚಿತ ಊಟವನ್ನು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ತಂದೆ ನಿಜವಾಗ್ಲೂ ಸರ್ ಅವರು ಎಂಥ ಒಳ್ಳೆ ಮನುಷ್ಯ ಅಂದರೆ ಭಾಳ ಪ್ರಾಮಾಣಿಕ, ಭಾಳ ಕಷ್ಟಪಟ್ಟು ಮೇಲಕ್ಕೆ ಬಂದವರು, ಭಾಳ ಕಷ್ಟಜೀವಿ. ನಮ್ಮ ತಾಯಿನೂ ಅಷ್ಟೇ. ಇವತ್ತು ನಾವು ಈ ಮಟ್ಟದಲ್ಲಿದ್ದೀವಿ, ನಮ್ಮನ್ನ 4 ಜನ ಗುರುತಿಸ್ತಾರೆ ಅಂದರೆ ನಮ್ಮ ತಂದೆ ತಾಯಿ ಆಶೀರ್ವಾದ, ಅವ್ರ ಶ್ರಮ. ಅವ್ರನ್ನ ಹೇಳ್ತಿದ್ರು, ನೋಡ್ರಪ್ಪ ಈ ಸಂಸ್ಥೆ ಕಟ್ಟೋದು ಅಷ್ಟು ಸುಲಭ ಕೆಲಸ ಅಲ್ಲ, ನೀವು ಮಾಡಿದ್ದೀರಿ, ನಾನು ಸಂಪಾದನೆ ಮಾಡಿರೋ ಆಸ್ತಿ ಮಾರೋರು ಪರವಾಗಿಲ್ಲ, ನಡೆಸಿ ಹುಡ್ಕೊಳ್ತೀವಿ. ಅವ್ರದ್ದು ಆ ರೀತಿ ಪ್ರೇರಣೆ. ಶಿಕ್ಷಣ ಒಬ್ಬ ವ್ಯಕ್ತಿಯ ಪ್ರಗತಿಯಾಗಲಿ, ಒಂದು ದೇಶದ ಪ್ರಗತಿಗೆ ಆಗಲಿ ಅತ್ಯಂತ ಪ್ರಮುಖವಾದಂಥ ಒಂದು ಸಾಧನ.
ಶಿಕ್ಷಣ ಇಲ್ಲದೆ ಯಾವ ಅಭಿವೃದ್ಧಿನೂ ಸಾಧ್ಯತೆ ಇಲ್ಲ. ನೀವು ಆರ್ಥಿಕವಾಗಿ ನೀವು ಎಷ್ಟೇ ಶ್ರೀಮಂತರಾಗಿರಿ, ಆದರೆ ಒಂದು ಶಿಕ್ಷಣ ಇಲ್ಲದೇ ಇದ್ದರೆ ನೀವು ಪರಿಪೂರ್ಣ ವ್ಯಕ್ತಿತ್ವ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಪ್ರಮುಖವಾದದ್ದು ಶಿಕ್ಷಣ. ಗಾಂಧಿ ಒಂದು ಕಡೆ ಹೇಳ್ತಾರೆ, ಎಜುಕೇಷನ್ ಈಸ್ ಲೈಟ್ ಆಫ್ ಲೈಫ್ ಅಂತ. ಅದೊಂದು ಶಿಕ್ಷಣ ಅನ್ನೋದು ಒಂದು ಜ್ಯೋತಿ ಇದ್ದಂಗೆ. ಅದು ಸಮಾಜವನ್ನು ಬೆಳಗುತ್ತೆ, ವ್ಯಕ್ತಿಯನ್ನು ಬೆಳಗುತ್ತೆ, ಇಡೀ ಒಂದು ದೇಶವನ್ನು ಸಹ ಅಭಿವೃದ್ಧಿ ಪಥದತ್ತೆ ಶಿಕ್ಷಣ ಅದು ಅಂಥ ಸಮಾಜವನ್ನು ಕೊಂಡೊಯ್ಯುತ್ತೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಪಬ್ಲಿಕ್, ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಸೊ ಅದು ಮನಸ ಅಂತಕ್ಕಂಥದ್ದು ನಿಜಕ್ಕೂ ನಮ್ಮ ನಿರೀಕ್ಷೆಯ ಮೀರಿ ಅದು ಅಭಿವೃದ್ಧಿಯನ್ನು ಸಾಧಿಸ್ತಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ. ಅದಕ್ಕೆ ಕಾರಣಕರ್ತರೇ ಒಂದು ಈ ಭಾಗದ ಎಲ್ಲರ ಒಂದು ಸಹಾಯ ಮತ್ತು ಬೆಂಬಲ ಅಂತ ನನ್ನ ಅನಿಸಿಕೆ. ಸೊ ಮುಖ್ಯವಾಗಿ ನನಗೆ ಅತ್ಯಂತ ತುಂಬ ತೃಪ್ತಿ ಕೊಡ್ತ ಸಂದರ್ಭ ಮತ್ತು ಅತ್ಯಂತ ಖುಷಿ ಕೊಡ್ತಕ್ಕಂಥ ಸಂದರ್ಭ ಯಾವುದು ಅಂದರೆ ವಿದ್ಯಾರ್ಥಿಗಳು ಸಾಧನೆ ಮಾಡಿದಾಗ. ಅವರು ಒಂದು ಗೋಲ್ಡ್ ಮೆಡಲ್ ತಗೊಂಡ್ರೆ, ಅವ್ರಿಗೆ ಒಂದು ರ್ಯಾಂಕ್ ಬಂದರೆ, ಅಥವಾ ಯಾವುದೊಂದು IIT ಸೀಟ್ ಸಿಕ್ಕಿದ್ರೆ, ಯಾವುದೋ ಒಂದು ಉದ್ಯೋಗ ಸಿಕ್ಕಿದ್ರೆ ಅವ್ರು ತಂದು ಇಲ್ಲಿ ಸ್ವೀಟ್ ಕೊಡ್ತಾರೆ. ಅದೇ ನನಗೆ ಪರಮಾನಂದ. ಸೊ ಯಾಕೆಂತಂತಂದರೆ ಅದು ಅವರಿಗೆ ಅವ್ರ ಪೇರೆಂಟ್ಸ್ ಎಷ್ಟು ಆ ಸಂದರ್ಭದಲ್ಲಿ ಸಂತೋಷ ಪಡ್ತಾರೆ, ಅಷ್ಟೇ ಸಂತೋಷ ನಮಗೂ ಆಗ್ತದೆ. ಸೊ ನನ್ನ ಮುಖ್ಯ ಮುಂದಿನ ಆಲೋಚನೆಗಳು ಮತ್ತು ಮುಂದಿನ ಗುರಿ ಗುಣಮಟ್ಟದ ಶಿಕ್ಷಣದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತಕ್ಕಂಥದ್ದು. ಮತ್ತು ನಾವು ಕೊಡ್ತಕ್ಕಂಥದ್ದು ಶಿಕ್ಷಣ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸೋ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ನಮ್ಮ ಆಶಯ. ಇದರಿಂದ ತುಂಬ ಜನರ ಶ್ರಮ ಇದೆ. ಈ ಮಟ್ಟಿಗೆ ಬೆಳೀಲಿಕ್ಕೆ ತುಂಬ ಸ್ನೇಹಿತರು ಮತ್ತು ವೆಲ್ ವಿಷರ್ಸು, ನಮ್ಮ ಕುಟುಂಬ, ಪೋಷಕರು ಮತ್ತು ಪಬ್ಲಿಕ್ಕು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಮಾನಸದ ಬೆಳವಣಿಗೆಯನ್ನು ತುಂಬ ಪ್ರೀತಿಯಿಂದ ಹರಿಸ್ತಾ ಇದ್ದಾರೆ. ಸೊ ಅದು ನಿರಂತರವಾಗಿರಲಿ ಅಂತ ನನ್ನ ಮನವಿ. ಅಬ್ದುಲ್ ಕಲಾಂ ಅವರು ಮಾತಿರ್ತಾರೆ, ಮೊದಲು ನೀವು ಕನಸು ಕಾಣೋದು ಕಲಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಮೊದಲು ಕನಸು ಕಾಣ. ಕನಸೇ ಇಲ್ಲದಿದ್ದರೆ ನೀವು ಸಾಧನೆ ಖಂಡಿತ ಸಾಧ್ಯ ಇಲ್ಲ. ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಪೊಲೀಸ್ ನಿಷ್ಠಾವಂತ ಪೊಲೀಸ್ ಆಗಬೇಕು, ಆದರ್ಶ ರೈತ ಆಗಬೇಕು, ಈ ರೀತಿ ನೀವು ಏನು ಕನಸು ಕಾಣ್ತೀರೋ ಆ ಕನಸೇ ನಿಮ್ಮ ಸಕ್ಸಸ್ನ 50% ಸಾಧನೆ ಆಗ್ತದೆ. ಇನ್ನು 50% ಗಾಂಧಿ ಹೇಳ್ತಾರೆ, ಗುರಿ ಇರಬೇಕು. ಒಂದು ಗುರಿ ಇರಬೇಕು ನಿಮಗೆ. ಆ ಗುರಿ ಜೊತೆಗೆ ಆ ಗುರಿ ರೀಚ್ ಆಗಬೇಕಂದ್ರೆ ನಿಮ್ಗೆ ಛಲ ಬೇಕು. ಗುರಿ ಮತ್ತು ಛಲ ಇದ್ದರೆ ನೀವು ಖಂಡಿತ ನಿಮ್ಮ ಜೀವನದಲ್ಲಿ ನಿಮ್ಮ ಫೇಲ್ಯೂರ್ ಅನ್ನೋದಿಲ್ವೇ ಇಲ್ಲ.